ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ಗೆ ಈಗಾಗಲೇ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಬೇಲ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ನಟ ದರ್ಶನ್ ಇದೀಗಷ್ಟೇ ಕೋರ್ಟ್ ಹಾಲ್ನಿಂದ ನಿರ್ಗಮಿಸಿದ್ದಾರೆ. ನೇರವಾಗಿ ಆಸ್ಪತ್ರೆಯತ್ತ ದರ್ಶನ್ ಹೊರಟಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಇಲ್ಲಿವರೆಗೂ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಸೊ ಈಗ ಬೇಲ್ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಆಗಮಿಸಿದ್ರು. ಈಗ ಮರಳಿ ಬಿಜಿಎಸ್ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಬುಧವಾರದವರೆಗೆ ಚಿಕಿತ್ಸೆ ಅವರಿಗೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೇರ ಯಾಕೆ ಅವರು ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ? ಈಗಾಗಲೇ ಅವರಿಗೆ ಬೇಲ್ ಸಿಕ್ಕಾಗಿದೆಯಲ್ಲ, ಮತ್ತೆ ಒಂದು ವೇಳೆ ಅವರಿಗೆ ಸರ್ಜರಿ ಮಾಡಲೇಬೇಕು ಅನ್ನೋದಾಗಿದ್ರೆ ನಿಗದಿತ ಸಮಯಕ್ಕೆ ಆಗಬೇಕಿತ್ತಲ್ಲ ಅನ್ನುವಂತಹ ಸಹಜ ಪ್ರಶ್ನೆಗಳು ಇಲ್ಲಿ ಮನೆ ಮಾಡುತ್ತೆ. ಆದರೆ ಅವರು ಒಂದು ರಾಂಗ್ ಮೆಸೇಜ್ ಹೋಗಬಾರ್ದು ಮತ್ತು ಸುಪ್ರೀಂ ಕೋರ್ಟ್ ಇನ್ ಕೇಸ್ ಏನಾದರೂ ಚಾಲೆಂಜ್ ಮಾಡಿದಂತಹ ಸಂದರ್ಭದಲ್ಲಿ ಈಗ ಸಿಕ್ಕಿರುವಂತಹ ಬೇಲ್ನ ಆಗ ಇದೇ ವಿಷಯವನ್ನ ಇಟ್ಕೊಳ್ಳುವಂತಹ ಸಾಧ್ಯತೆ ಇದೆ ಎಸ್ಪಿಪಿ. ಸೊ ಆ ಕಾರಣಕ್ಕಾಗಿ ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತಹ ಕಾರಣವೂ ಇರಬಹುದು ಅವರು ಮರಳಿ ಆಸ್ಪತ್ರೆಗೆ ಹೋಗ್ತಾ ಇರೋದು. ಮತ್ತೊಂದು ಭಾಗವಾಗಿ ನೋಡಬೇಕು ಅಂದ್ರೆ ಅವ್ರಿಗಿನ್ನೂ ಕೂಡ ಟ್ರೀಟ್ಮೆಂಟ್ನ ಕಂಟಿನ್ಯೂ ವರ್ಷನ್ ಮುಂದುವರೆದಿರುವಂತಹ ಹಿನ್ನೆಲೆಯಲ್ಲಿ ಈಗ ಅರ್ಧಕ್ಕೆ ಮೊಟಕುಗೊಳಿಸಿ ಅವರು ಮನೆಗೆ ಹೋಗ್ಲಿಕ್ಕಾಗಲ್ಲ. ಬಹುಶಃ ಅದಕ್ಕೂ ಇರಬಹುದು. ಸೊ ಈ ಎರಡೂ ಆಂಗಲ್ನಲ್ಲೂ ಕೂಡ ಯೋಚನೆ ಮಾಡೋದಾದ್ರೆ ಈ ರೀತಿ ಇರಬಹುದು, ಯಾವ ಕಾರಣಕ್ಕೆ ಅವರು ಬಿಜಿಎಸ್ ಆಸ್ಪತ್ರೆಗೆ ಮರಳಿ ಹೋಗ್ತಾ ಇದ್ದಾರೆ ಅನ್ನುವಂತಹ ವಿಚಾರ. ಸಿಟಿ ಸಿವಿಲ್ ಕೋರ್ಟ್ನ ಹೊರಭಾಗದಲ್ಲಿ ಅಭಿಮಾನಿಗಳು ಕೂಡ ಬಹಳ ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಅವರೆಲ್ಲರನ್ನೂ ಕೂಡ ಚದುರಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಭದ್ರತಾ ಸಮಸ್ಯೆಗಳು ಆಗದೇ ಇರೋ ಹಾಗೆ ಪೊಲೀಸ್ ವ್ಯವಸ್ಥೆಯನ್ನ ಅಲ್ಲಿ ನಿಯೋಜನೆಗೊಳಿಸಿರೋದನ್ನ ನೋಡ್ತಾ ಇದ್ರಿ. ದರ್ಶನ್ ಇದೀಗಷ್ಟೇ ಅಲ್ಲಿಂದ ಹೊರಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕರ್ತಲ. ಸದ್ಯ ಈಗ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಎಲ್ಲಾ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿ ದರ್ಶನ್ ಅವರ ಕಾರು ಹೊರಗೆ ಬಂದಿದೆ. ಈ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಚಿತ್ರಣ ಕಾಣಿಸ್ತಾ ಇದೆ? ದಿವ್ಯಾ, ಹೊರಭಾಗಕ್ಕೆ ಕೋರ್ಟ್ ಹಾಲ್ ನಿಂದ ಹೊರಭಾಗಕ್ಕೆ ಬಂದಿದ್ದಾರೆ. ಆದ್ರೆ ಎಕ್ಸಿಟ್ ಇನ್ನೂ ಕೂಡ ಆಗಿಲ್ಲ. ಕೋರ್ಟ್ ಇಂದ ಎಕ್ಸಿಟ್ ಆಗಿಲ್ಲ, ಸಿದ್ಧತೆಗಳು ನಡೀತಾ ಇದಾವೆ. ಸೊ ಪೊಲೀಸರು ಕೂಡ ಭದ್ರತೆಯನ್ನು ವ್ಯವಸ್ಥೆ ಮಾಡಿದ್ದಾರೆ. ಜೊತೆಗೆ ಜನ ಕೂಡ ಹೊರಭಾಗದಲ್ಲಿ ಸೇರಿದ್ದಾರೆ. ಸೊ ಹಾಗಾಗಿ ಪೊಲೀಸರು ಎಕ್ಸಿಟ್ ಭಾಗದಲ್ಲಿ ಸಾಕಷ್ಟು ಹೆಚ್ಚುವರಿ ಭದ್ರತೆಯನ್ನು ಕೊಟ್ಟು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಕಂಪ್ಲೀಟ್ ಆಗಿ ಕೋರ್ಟ್ ನಿಂದ ಎಕ್ಸಿಟ್ ಆಗ್ತಾರೆ, ನೇರವಾಗಿ ಆಸ್ಪತ್ರೆಗೆ ತೆರಳ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಹಾಗಾಗಿ ಕೋರ್ಟ್ ನ ಎಕ್ಸಿಟ್ ಗೇಟ್ ಏನಿದೆ ಅಲ್ಲಿ ಸಾಕಷ್ಟು ಜನ ಪೊಲೀಸರ ನಿಯೋಜನೆಯಾಗಿದೆ. ಜೊತೆಗೆ ಗುಂಪಾಗಿ ಜನ ಸೇರ್ತಾ ಇದ್ದಾರೆ. ಹಾಗಾಗಿ ಅವರನ್ನ ಕೂಡ ಚದುರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಗೆ ಟ್ರಾಫಿಕ್ ಅನ್ನ ಕೂಡ ಕ್ಲಿಯರ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಸಾಕಷ್ಟು ಜನ ಸೇರಿರೋದ್ರಿಂದ ಕೊಂಚ ಪೊಲೀಸರಿಗೂ ಕೂಡ ಜನರನ್ನ ಸಂಭಾಳಿಸೋದು ಕಷ್ಟ ಆಗ್ತಾ ಇದೆ. ಸೊ ಈಗ ದರ್ಶನ್ ಕಾರು ಪಾಸ್ ಆಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇರ್ಬೋದು. ದರ್ಶನ್ ಅವರು ತಮ್ಮ ಆಪ್ತ ಬಳಗದೊಂದಿಗೆ ಈಗ ಎಕ್ಸಿಟ್ ಆಗ್ತಾ ಇದ್ದಾರೆ. ಸೊ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇರ್ಬೋದು. ನೇರವಾಗಿ ಆಸ್ಪತ್ರೆಗೆ ತೆರಳುವಂತಹ ಸಾಧ್ಯತೆ ಇದೆ. ಸೊ ಈಗಷ್ಟೇ ಕೋರ್ಟ್ ನಿಂದ ದರ್ಶನ್ ಅವರು ಹೊರಟಿದ್ದಾರೆ. ದಿವ್ಯಾ, ಅವ್ರೀಗ ಕೋರ್ಟ್ಗೆ ಹೋಗೋ ಸಂದರ್ಭದಲ್ಲೂ ಕೂಡ ಕುಂಟುತ ಬಳಲಿರೋ ರೀತಿಯಲ್ಲೇ ಕಾಣಿಸ್ತಾ ಇದ್ರು. ಸೊ ಈಗ ಹೊರಗೆ ಬಂದ ಮೇಲೆ ಅದು ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆಯಾ ಹೇಗೆ? ಇಲ್ಲ, ಅವರು ಕಾರಲ್ಲಿ ಬರ್ತಾ ಇರೋದ್ರಿಂದ ಯಾವುದೇ ರೀತಿ ಗೊತ್ತಾಗ್ತಾ ಇಲ್ಲ. ಆದ್ರೆ ಕೋರ್ಟ್ ಹಾಲ್ ನ ಒಳಭಾಗದಲ್ಲಿ ಕಂಪ್ಲೀಟ್ ಆಗಿ ತನಗೆ ಬೆನ್ನು ನೋವಿದೆ ಅನ್ನುವಂಥದ್ದನ್ನ ತೋರಿಸಿಕೊಳ್ಳುವಂತಹ ರೀತಿಯಲ್ಲೇ ಕುಂಟುತ್ತ ಸಾಕ್ತಾ ಇರುವಂತದನ್ನ ನೋಡ್ಬೋದು. ಸೊ ಜೊತೆಗೆ ಕೋರ್ಟ್ಗೂ ಕೂಡ ಅವರ ಅನಾರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಜೊತೆಗೆ ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ತುರ್ತಾಗಿ ಆಪರೇಷನ್ ಬೇಕಾಗಿತ್ತು, ಆದ್ರೆ ಡಿಲೇ ಏಕೆ ಅನ್ನುವಂತಹ ಮಾತಿತ್ತು. ಸೊ ಹಾಗಾಗಿ ತನಗೆ ಅನಾರೋಗ್ಯ ಇನ್ನೂ ಕಾಡ್ತಾ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಕುಂಟುತ್ತ ಬೆನ್ನು ನೋವು ಇದೆ ಅನ್ನುವಂಥದ್ದನ್ನ ದರ್ಶನ್ ತೋರಿಸ್ಕೊಂಡಿದ್ರು. ಸೊ ಈಗ ಡಿಸ್ಚಾರ್ಜ್ ಪ್ರಕ್ರಿಯೆ ಇನ್ನೂ ಕೂಡ ಪೂರ್ಣ ಆಗಿಲ್ಲ. ಸೊ ಹಾಗಾಗಿ ಬಹುಶಃ ದರ್ಶನ್ ಅವರು ಆಸ್ಪತ್ರೆಗೆ ನೇರವಾಗಿ ಕೋರ್ಟ್ ನಿಂದ ತೆರಳುತ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಓಕೆ, ನಮ್ಮ ಸೋರ್ಸ್ ಪ್ರಕಾರ ಅವರು ಮತ್ತೆ ಆಸ್ಪತ್ರೆಗೆ ಹೋಗ್ತಾರೆ, ಟ್ರೀಟ್ಮೆಂಟ್ ಮುಂದುವರಿಯುತ್ತೆ ಅಂತ. ಆದ್ರೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಅವರ ಮನೆಯ ಮುಂಭಾಗವೂ ಕೂಡ ಇದೆ, ಈ ಕಡೆ ಆಸ್ಪತ್ರೆಯ ಕಡೆ ಇದೆ. ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಪೊಲೀಸರಿಗೆ ಅವ್ರು ಎಲ್ಲಿ ಹೋಗ್ತಾರೆ ಅನ್ನೋ ಕ್ಲಾರಿಟಿ ಇಲ್ವಾ? ಹಾಗಾದ್ರೆ ಪೊಲೀಸರಿಗೆ ಬಹುಶಃ ಅಂದ್ರೆ ಇಲ್ಲಿ ನಿಯೋಜನೆ ಆಗಿರುವಂತದ್ದು ಆಯಾ ಕಟ್ಟಿನ ಪೊಲೀಸರು. ಸೊ ಹಾಗಾಗಿ ಅಲ್ಲಲ್ಲಿ ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಆಸ್ಪತ್ರೆಯ ಡಿಸ್ಚಾರ್ಜ್ ಪ್ರಕ್ರಿಯೆ ಏನಿದೆ ಅದು ನಡೀತಾನೆ ಇದೆ. ಹಾಗಾಗಿ ನಡೀತಾ ಇಲ್ಲ, ಇನ್ನೂ ಕೂಡ ನಡೆದಿಲ್ಲ ಆಸ್ಪತ್ರೆಯ ಡಿಸ್ಚಾರ್ಜ್ ಪ್ರಕ್ರಿಯೆ. ಹಾಗಾಗಿ ಅಲ್ಲಲ್ಲಿ ಎಲ್ಲೆಲ್ಲಿ ಬರ್ತಾ ಇದ್ದಾರೆ, ಅಹಿತಕರ ಘಟನೆ ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕೆ ಪೊಲೀಸರು ಭದ್ರತೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಅವ್ರಿಗೇನು ಸಿಗ್ನಲ್ ಫ್ರೀ ಆಗಿರುವಂತಹ ವ್ಯವಸ್ಥೆ ಯಾವುದೇ ರೀತಿ ಮಾಡೋದಿಲ್ಲ. ಹಾಗಾಗಿ ಟ್ರಾಫಿಕ್ ಪೊಲೀಸರು ಈಗ ಕೋರ್ಟ್ ಹಾಲ್ ನ ಹೊರಭಾಗದಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋದ್ರಿಂದ ಅಲ್ಲಿ ಒಂದಿಷ್ಟು ಕ್ಲಿಯರ್ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ರು. ಸೊ ಅದಾಗಿ ಈಗ ದರ್ಶನ ಆಸ್ಪತ್ರೆಯತ್ತ ತೆರಳುತ್ತಾ ಇದ್ದಾರೆ. ಬಹುಶಃ ಪೊಲೀಸರಿಗೆ ಅಲ್ಲಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿರುತ್ತೆ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.